ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಬೆಳಗಿನ ಜಾವದಲ್ಲಿ ಈ ಮುಂಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನಾವು ನಮ್ಮ ಸತ್ಯವೇದವನ್ನು ಆದಿಕಾಂಡ 24ನೇ ಅಧ್ಯಾಯಕ್ಕೆ ತಿರುಗಿಸೋಣ. ನಿನ್ನೆ ನಾವು ಧ್ಯಾನ ಮಾಡುತ್ತಿದ್ದಂಥ ವಿಚಾರ, ಯಾವ ಟಾಪಿಕ್ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ? ಎಲಿಯಾಸರನಲ್ಲಿ ಆತನಿಗೆ ಒಂದು ಗೊತ್ತಿತ್ತು, ಯೆಹೋವನು ಒಬ್ಬನೇ ದೇವರು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಒಬ್ಬನೇ ದೇವರು. ದೇವರನ್ನೋ ಟೈಟಲ್ಗೆ ಸಮಾನಾದವಾದ ಒಂದು ನಾಮ ಇದೆ, ಅದು ಯೆಹೋವನ ನಾಮ, ಅಂದ್ರೆ ಯೇಸುವಿನ ನಾಮ ಎಂದು ನೋಡ್ತೇವೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇದು ಕೇವಲ ಒಂದು ಪರ್ಸನಲ್ ಕನೆಕ್ಷನ್ ಹೊಂದಿದಂತ, ಎನ್ಕೌಂಟರ್ ಹೊಂದಿದಂತ ಅಬ್ರಾಮನಿಗೆ ಮಾತ್ರ ಗೊತ್ತಿರಲಿಲ್ಲ, ಅಬ್ರಾಮನ ಸೇವಕನಾದ ಎಲಿಯಾಸರನಿಗೂ ಕೂಡ ಗೊತ್ತಿತ್ತು. ಹಲ್ಲೆಲೂಯ. ಇವತ್ತಿನ ದಿವಸ ನಮಗೆ ದೇವರು ಒಬ್ಬನೇ, ಅದು ಯೇಸು ಕ್ರಿಸ್ತನು ಮಾತ್ರವೇ ಅಂದ್ಕೊಂಡು ನಮಗೆ ಗೊತ್ತಿದೆ. ನಮ್ಮ ಜೊತೆಯಲ್ಲಿರೋರಿಗೆ ಗೊತ್ತಿದೆಯಾ ಅನ್ನೋದನ್ನು ಇವತ್ತಿನ ದಿವಸ ನಾವು ಪ್ರಶ್ನೆ ಮಾಡಬೇಕು. ನಮ್ಮ ಜೊತೆಯಲ್ಲಿರೋರಿಗೆ ನಾವು ದೃಢಪಡಿಸಿದ್ದೇವ? ನಮ್ಮ ಜೊತೆಯಲ್ಲಿರುವವರಿಗೆ ಅವರನ್ನ ಆ ಒಂದು ದೇವರು ಒಬ್ಬನೇ ಯೇಸು ಕ್ರಿಸ್ತನು ಮಾತ್ರವೇ ಎಂದು ಅಂದ್ಕೊಂಡು ನಾವು ಒಡಂಬಡಿಸಿದ್ದೇವ? ಅಥವಾ ದೇವರುಗಳಲ್ಲಿ ಒಬ್ಬ ಅಂದ್ಕೊಂಡು ಈಗಲೂ ಕೂಡ ನಮ್ಮ ಜೊತೆಯಲ್ಲಿರೋರು, ನಮ್ಮ ಮನೆಯಲ್ಲಿರೋರು ಕೆಲವರು ದೇವರ ಬಳಿ ಬರ್ತಾ ಇದ್ದಾರೋ ಅನ್ನೋದನ್ನ ನಾವಿದನ್ನು ದಿವಸ ನಮ್ಮ ಕುಟುಂಬದ ವಿಚಾರವಾಗಿ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಹಲ್ಲೆಲೂಯ. ಯಾಕೆಂತಂದ್ರೆ ನಾವು ಇದನ್ನ ಪ್ರಶ್ನೆ ಮಾಡದೆ ಹೋದ್ರೆ, ನಾವಿದನ್ನ ಆಲೋಚನೆ ಮಾಡದೆ, ನಿರ್ಣಾಯಕ ಘಟ್ಟಗಳು ಬರ್ತವೆ. ನಿರ್ಣಾಯಕವಾದ ನಿರ್ಧಾರ ತೆಗೆದುಕೊಳ್ಳುವಂತ ಸಮಸ್ಯೆಗಳು ಬರ್ತವೆ. ಆವಾಗ ಅವರು ಯಾವ ರೀತಿಯಿಂದ ಅಂದ್ರೆ, ನನಗೆ ಈ ದೇವರ ಸಹಾಯ ಇಲ್ಲ ಅಂತಂದ್ರೆ ಆ ದೇವರ ಸಹಾಯ ಇದೆ, ಅಥವಾ ಈ ದೇವರ ಸಹಾಯ ಇಲ್ಲ ಅಂತಂದ್ರೆ ಮನುಷ್ಯರ ಸಹಾಯ ಇದೆ ಅಂತ ಅನ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ದೇವರು ಒಬ್ಬನೇ ಆಗಿದ್ದಾನೆ, ಆತನ ಯೇಸು ಕ್ರಿಸ್ತನಾಗಿದ್ದಾನೆ, ಆತನಿಂದ ಮಾತ್ರವೇ ನನಗೆ ಸಹಾಯ, ಆತನಿಂದ ಮಾತ್ರವೇ ನನಗೆ ಉಳಿಗಾಲ ಅನ್ನೋದನ್ನ ಎಲ್ಲರಿಗೂ ಕೂಡ, ನಮ್ಮ ಮನೆಯಲ್ಲಿರುವಂತ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಕೂಡ ನಾವು ಮನವರಿಕೆ ಮಾಡಿಕೊಡ್ಬೇಕು. ಮನವರಿಕೆ ಮಾಡ್ಕೊಳ್ಳೋದು ನಮಗೆ ಬಹಳ ಪ್ರಾಮುಖ್ಯ. ಯಾವ ರೀತಿಯಲ್ಲಿ ಸಭೆಯಲ್ಲಿ ಪ್ರೀಚಿಂಗ್ ಆಗುತ್ತೋ ಮನೆಯಲ್ಲೊಂದು ಪ್ರೀಚಿಂಗ್ ಇರಬೇಕು. ಮನೆಯಲ್ಲಿ ಒಂದು ಕರ್ತನ ಪರಿಚಯವನ್ನು ನಾವು ಮನೆಯಲ್ಲಿ ಇರುವಂತ ಜನರಿಗೆ ಮಾಡಬೇಕು. ದೇವರನ್ನೊಂದ ಹೆಸರು ನಮ್ಮ ಮನೆಯಲ್ಲಿ ಇದೆ ಅಂತಂದ್ರೆ ಯಾರಂತಂದ್ರೆ ಯೇಸು ಕ್ರಿಸ್ತನು ಮಾತ್ರವೇ ಅಂತ ಅನ್ಕೊಂಡು ಎಲ್ರಿಗೂ ಅದು ತಿಳಿದಿರಬೇಕು. ಯಾಕಂದ್ರೆ ನೋಡ್ರಿ, ನಮ್ಮ ಮನೆಯಲ್ಲಿ ಕೂಡ ಅಷ್ಟೇನೆ, ನಾನು ಚಿಕ್ಕನಿರುವಾಗ ನಮಗೊಂದು ಏನೋ ನಿಯಮ ಇತ್ತು ಅಂತಂದ್ರೆ, ಬಾಯಲ್ಲಿ ಅವಾಚ್ಯ ಶಬ್ದಗಳನ್ನು ಮಾತಾಡಂಗಿಲ್ಲ. ಮನೆ ಹೊರಗಡೆ ವ್ಯವಹಾರಗಳನ್ನು ಮಾಡುವಾಗ ನಮ್ಮ ತಂದೆ ಮಾತಾಡೋರು, ಆದ್ರೆ ಅವರು ಮನೇಲಿ ಬಂದಾಗ ಆ ಒಂದು ಅವಾಚ್ಯ ಶಬ್ದಗಳನ್ನು ನಾವು ಅವರ ಬಾಯಲ್ಲಿ ಕೇಳಿರಲಿಲ್ಲ. ಯಾಕಂದ್ರೆ ಅವರು ಹೊರಗಡೆ ವ್ಯವಹಾರ ನಾವು ನೋಡಿಲ್ಲ. ಆದ್ರೆ ಮನೆ ಒಳಗಡೆ ಬಂದಾಗ ಆ ಅವಾಚ್ಯ ಶಬ್ದಗಳನ್ನು ಮಾತಾಡಲಿಲ್ಲ. ಯಾಕಂದ್ರೆ ನಮ್ಮಮ್ಮ ತುಂಬಾ ಸ್ಟ್ರಿಕ್ಟ್ ಆಗಿ ಅದನ್ನ ಪ್ರೊಹಿಬಿಟ್ ಮಾಡೋರು. ಯಾವುದೇ ಕಾರಣಕ್ಕೂ ಇಂಥ ವಿಚಾರಗಳು ಇರೋ, ಯಾಕಂತಂದ್ರೆ ಇಂಥ ವಿಚಾರಗಳನ್ನು ಅನೇಕ ಜನ ಗಂಡಸರು ಮಾತಾಡೋದನ್ನ, ಅವರ ತಮ್ಮಂದರು ಮಾತಾಡೋದನ್ನ, ಅವ್ರ ತಂದೆ ಮಾತಾಡೋದನ್ನ ಅವ್ರು ನೋಡಿದ್ದಾರೆ. ಅದನ್ನ ನನ್ನ ಮಕ್ಕಳಿಗೆ ಅದು ಅಂಟುಕೋಬಾರ್ದು ಅಂತ ಅನ್ಕೊಂಡು ಅವರು ತಡೆಗೋಡೆಯನ್ನು ಹಾಕಿ ಅದನ್ನ ಚಿಕ್ಕ ವಿಚಾರ ಜೋಕಾಗಿ ಹೇಳಿದ್ರು, ಸುಮ್ಮನೆ ಜೋಕಾಗಿ ಹೇಳಿದ್ರು ಮಕ್ಕಳು ಆವಾಗ ಅಲ್ಲೇ ಖಂಡಿಸ್ತಾ ಇದ್ರು, ಅಲ್ಲೇ ತಡೆ ಹಿಡಿತಾ ಇದ್ರು, ಅಲ್ಲೇ ಮ್ಯಾಟ್ರ್, ಕಾಮಿಡಿ ಇದ್ದದ್ದು ಮ್ಯಾಟ್ರ್ ಸೀರಿಯಸ್ ಆಗ್ತಿತ್ತು ಒಂದೇ ಸರಿ. ಯಾಕೆ ಅಂತಂದ್ರೆ ಯಾವುದೇ ಕಾರಣಕ್ಕ ಬಾಯಲ್ಲಿ ಬರ್ಕೂಡ್ದು ಅಂದ್ರೆ ಬರ್ಕೂಡ್ದು ಅನ್ನೋ ರೀತಿಯಲ್ಲಿ. ಅದೇ ರೀತಿಯಲ್ಲಿ ನಮ್ಮ ಒಂದು ಮಧ್ಯದಲ್ಲಿ ಜೀವಿಸುವಂತ ಜನರಿಗೂ ಕೂಡ ನಾವು ಏನನ್ನ ದೃಢಪಡಿಸ್ಬೇಕು ಅಂತಂದ್ರೆ, ಯೇಸು ಕ್ರಿಸ್ತನ ವಿಚಾರವಾಗಿ ಮಾತಾಡುವಾಗ ಸುಲಭವಾಗಿ ಮಾತಾಡೋದು, ಯೇಸು ಕ್ರಿಸ್ತನ ವಿಚಾರವಾಗಿ ಮಾತಾಡುವಾಗ ಕ್ಷುಲ್ಲಕವಾಗಿ ಮಾತಾಡೋದು, ಯೇಸು ಕ್ರಿಸ್ತನ ವಿಚಾರವಾಗಿ ನಿರ್ಲಕ್ಷ್ಯವಾಗಿ ಮಾತಾಡೋದು, ಯೇಸು ಕ್ರಿಸ್ತನ ವಿಚಾರವಾಗಿ ಮಾಡೋದು ಗೌರವವಿಲ್ಲದೆ ಮಾತನಾಡೋದನ್ನ ನಾವೆಂದಿಗೂ ಕೂಡ ನಮ್ಮ ಕುಟುಂಬದ ಮಧ್ಯದಲ್ಲಿ ಯಾರಿಗೂ ಬಿಡಕೂಡದು. ಅದು ಚಿಕ್ಕ ಮಕ್ಕಳೇ ಆಗಿರಲಿ, ಆವಾಗಲೇ ಎಚ್ಚರಿಸಿ ಅವರನ್ನ ಸರಿಪಡಿಸ್ಬೇಕು. ಅವ್ರಿಗೆ ಅರ್ಥ ಆಗಬೇಕೇನೋ ಅನ್ನೋದು ಚಿಕ್ಕ ವಯಸ್ಸಿನಿಂದಲೇ, ಅಥವಾ ದೊಡ್ಡವರೇ ಆಗಿರ್ಬೋದು, ಅವ್ರಿಗೆ ಅರ್ಥ ಆಗಬೇಕು ಅಂದರೆ ಯೇಸು ಕ್ರಿಸ್ತನಿಗೆ ಒಂದು ಘನಮಾನ ಇದೆ, ಯೇಸು ಕ್ರಿಸ್ತನಿಗೆ ಒಂದು ಸ್ತುತಿಗೆ ಯೋಗ್ಯನಾದ ಆತನ ದೇವರಾಗಿದೆ, ಆತನಿಗೊಂದು ಗೌರವ ಇದೆ, ಆತನಿಗೊಂದು ಘನತೆ ಇದೆ ಅನ್ನೋದನ್ನ ನಾವು ದೃಢಪಡಿಸಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೇವೆ,
ಎಲ್ಲಿ ಬರ್ತಾ ಇದ್ದಾನೆ ನಮ್ಮ ಎಲಿಯೇಜರನು? ಬೆತುವೇಲಿನ ಮನೆಗೆ ಬರ್ತಾ ಇದ್ದಾನೆ. ಬೆತುವೇಲಿನ ಮಗಳು ಯಾರಾಗಿದ್ದಾಳೆ? ಮಗ ಯಾರಾಗಿದ್ದಾನೆ? ಲಾಬಾನನಾಗಿದ್ದಾನೆ. ಲಾಬಾನನು ಬೆತುವೇಲನು ಮತ್ತೆ ಅದೇ ರೀತಿಯಲ್ಲಿ ಈ ರೆಬೆಕ್ಕಳ ಮನೆಗೆ ಈ ಎಲಿಯಾಸರನು ಬರ್ತಾ ಇದ್ದಾನೆ. ಬಂದ ನಂತರ ಅವಳು ನೀರು ಕೊಡ್ತಾಳೆ, ಅವಳ ಒಂಟೆಗಳು ನೀರು ಕೊಡ್ತಾಳೆ. ನೀರು ಕೊಟ್ಟಾಗ ಇವನಿಗೆ ಏನು ಕನ್ಫರ್ಮೇಶನ್, ಇವನೇನು ದೇವ್ರ ಹತ್ರ ಪ್ರೇಯರ್ ಮಾಡ್ತಿದ್ದೆ, ಹಿಂಗೆ ಬಂದು ಹೇಳಿದ್ರೆ ನನಗೆ ಕನ್ಫರ್ಮೇಶನ್ ಸಿಕ್ತು, ಇವಳೇ ಅವಳು ಅಂತ ಅನ್ಕೊಂಡು. ನೋಡ್ರಿ, ಕೆಲವು ಬಾರಿ ದೇವ್ರು ಯಾವ ರೀತಿಯಲ್ಲಿ ಪ್ಲಾನ್ ಮಾಡ್ತಾರೆ ಅಂತಂದ್ರೆ ನಮಗೆ ಗೂಗಲ್ ಮ್ಯಾಪೇ ಬೇಡ. ನಮಗೆ ಗೂಗಲ್ ಮ್ಯಾಪ್ ಬೇಡದ ರೀತಿಯಲ್ಲಿ ಕರ್ತನ್ ನಮ್ಮನ್ನ ಕರೆದುಕೊಂಡು ಹೋಗಿ ಅವರ ಸಮಕ್ಷಮದಲ್ಲಿ ನಿಲ್ಲಿಸುವಾತನಾಗಿ, ಯಾರ ಬಳಿ ಸಂಧಿಸಬೇಕು ಅನ್ನೋದನ್ನ, ಯಾರಿಂದ ಏನು ಕೆಲಸ ಮಾಡಿಸ್ಬೇಕು ಅನ್ನೋದನ್ನ, ಯಾರಿಂದ ಏನು ಹೇಳಿಸ್ಬೇಕು ಅನ್ನೋದನ್ನ ಕರ್ತನಿಗೆಲ್ಲವೂ ತಿಳಿದಿದೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ಬಂದು ಹೋಗಿದ್ದಾರೆ, ಅಥವಾ ಬರ್ತಿದ್ದಾರೆ, ಅಥವಾ ಮುಂದೆ ಬರ್ತಾರೆ, ಅದು ಈಗಿದ್ದಾರೆ ಅನ್ನೋದು, ಆದರೆ ಅದೆಲ್ಲವೂ ಕೂಡ ದೇವರ ಚಿತ್ತ, ದೇವರ ಆಲೋಚನೆಯನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಇಲ್ಲಿ ಕೂಡ ನೋಡುವಾಗ ಈ ಡೈರೆಕ್ಟ್ ಆಗಿ ನೇರವಾಗಿ ಅವನು ಮಾತಾಡಿ ಡೈರೆಕ್ಟ್ ಅಲ್ಲಿ ಯಾರನ್ನ ರೀಚ್ ಆಗಬೇಕಿತ್ತು ಅಲ್ಲಿ ರೀಚ್ ಆಯ್ತು. ಈಗ ಆದ ನಂತರ ಅವನು ಕೇಳ್ತಾ ಇದ್ದಾನೆ, ಈಗ ಬಂದ ಕೆಲಸಕ್ಕೆ ಇನ್ನೂ ಮುಗುದಿಲ್ಲ. ಯಾಕಂದ್ರೆ ಹುಡುಗಿ ಸಿಕ್ಕಿದಾಳೆ, ಹುಡುಗಿ ಹತ್ರ ಮಾತಾಡಿ ಮಾತ್ರ ಹೋಗೋದಂತ ಕಾರ್ಯ ಆಗೋದಿಲ್ಲ. ಯಾರ ಹತ್ರ ಮಾತಾಡಬೇಕು? ಮನೆಯವ್ರ ಹತ್ರ ಮಾತಾಡಬೇಕು. ಮನೆಯವ್ರ ಹತ್ರ ಕನ್ಫರ್ಮೇಶನ್ ತಗೋಬೇಕು. ಮನೆಯವ್ರ ಹತ್ರ ಕನ್ಫರ್ಮೇಶನ್ ತಗೋಬೇಕು ಅಂತಂದ್ರೆ ಅವನು ಇನ್ನೂ ಕೆಲವು ಕಾರ್ಯಗಳನ್ನ ಮಾಡಬೇಕು. ನಿನ್ನ ತಂದೆಯ ಮನೆಯಲ್ಲಿ ಇಳುಕೊಳ್ಳುವುದಕ್ಕೆ ಸ್ಥಳವಿದೆಯೋ ಎಂದು ಕೇಳಲು ಆಕೆ ಈಗ ಆತದ ಇಂಟ್ರಡಕ್ಷನ್ ಕೊಡ್ತಾ ಇದ್ದಾಳೆ. ನಾನು ನಾಹೋರನಿಗೆ ಮಿಲ್ಕಳಲ್ಲಿ ಹುಟ್ಟಿದ ಬೆತುವೇಲನ ಮಗಳು ಎಂದು ಉತ್ತರ ಕೊಟ್ಟು, ಹುಲ್ಲು ಮೇವು ನಮ್ಮಲ್ಲಿ ಬಹಳ ಉಂಟು ಮತ್ತು ಇಳುಕೊಳ್ಳುವುದಕ್ಕೆ ಸ್ಥಳವದೆ ಅಂದನು. ಅವಳಿಗೆ ಒಂದು ಕನ್ಫರ್ಮೇಶನ್ ಅಂತಂದ್ರೆ ಇವನು ನಮ್ಮ ದೂರದ ನೆಂಟ ಅನ್ನುವಂಥ ಕನ್ಫರ್ಮೇಶನ್ ಸಿಕ್ತು. ಮತ್ತು ಕೊಟ್ಟಿರೋ ಗಿಫ್ಟನ್ನು ನೋಡಿದ್ರೆ ಇವನು ಸಾಮಾನ್ಯವಾದ ಕಾರ್ಯಕ್ಕೆ ಬಂದಿಲ್ಲ, ಯಾವುದೋ ಒಂದು ಮಹತ್ತರವಾದ ಕಾರ್ಯ, ಇಂಪಾರ್ಟೆಂಟ್ ಕೆಲಸಕ್ಕೋಸ್ಕರ ಬಂದಿದ್ದಾನೆ. ಅದಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದ್ದಾಳೆ, ಆಕೆ ಮನೆಯಲ್ಲಿ ಇಳ್ಕೊಳ್ಳೋದಕ್ಕೆ ಜಾಗ ಇದೆ ಅನ್ನೋದನ್ನ ಇವಳು ಹೇಳ್ತಾ ಇದ್ದಾಳೆ. ಆ ಮನುಷ್ಯನು ಇದನ್ನು ಕೇಳಿದ ಕೂಡಲೇ ಅವನು ಮಾಡಿದಂತ ಕಾರ್ಯವನ್ನು ಗಮನಿಸಿರಿ. ಆ ಮನುಷ್ಯನು ಇದನ್ನು ಕೇಳಿ ಬೊಗ್ಗಿಕೊಂಡು ಯೆಹೋವನಿಗೆ ಏನ್ ಮಾಡದಂತೆ, ನಮಸ್ಕರಿಸಿದನು. ನನ್ನ ದಣಿಯಾದ ಮಾತನ್ನು ಕೇಳ್ರಿ, ಆ ಎಲಿಯೇಸರನ ಮಾತನ್ನ ಗಮನಿಸೋಣ. ನನ್ನ ದಣಿಯಾದ ಅಬ್ರಾಮನ ದೇವರಾಗಿರುವ ಯೆಹೋವನಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕೃತಜ್ಞತಾ ಸ್ತುತಿಯನ್ನ ಯಾರಿಗೆ ಸಲ್ಲಿಸ್ತಾ ಇದ್ದಾನೆ? ದೇವರಿಗೆ ಸಲ್ಲಿಸ್ತಾ ಇದ್ದಾನೆ. ಅವನನ್ನ ಕಳುಹಿಸಿದ ಅಬ್ರಾಮನಿಗೆ ಅದನ್ನು ಸಲ್ಲಿಸ್ತಾ ಇಲ್ಲ, ಅಥವಾ ಸರಿಯಾದ ಸಮಯಕ್ಕೆ ನೀನು ಬಂದು ನನಗೆ ನೀರು ಕೊಟ್ಟಲ್ಲ, ನೀನು ನನ್ನನ್ನು ತಲುಪಿದೆಯಲ್ಲ ಅಂತ ಅನ್ಕೊಂಡು ಅವಳಿಗೆ ಹೇಳ್ತಾ ಇಲ್ಲ. ಯಾರಿಗೆ ಅಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾನೆ? ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ತನ್ನ ಪ್ರೀತಿಯನ್ನು, ಸತ್ಯತೆಯನ್ನು ನನ್ನ ದಣಿಯಿಂದ ತೆಗೆಯಲಿಲ್ಲ, ನನ್ನನ್ನು ನನ್ನ ದಣಿಯ ಬಂಧುಗಳ ಮನೆಗೆ ನೀಟಾದ ದಾರಿಯಿಂದಲೇ ಕರಕೊಂಡು ಬಂದಿದ್ದಾನೆ ಎಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾವ ಮನುಷ್ಯನಿಗೂ ಮಹಿಮೆ ಕೊಡದೆ ಇಲ್ಲಿ ಎಲಿಯಾಜರನು ಯಾರಿಗೆ ಮಹಿಮೆ ಕೊಡ್ತಾ ಇದ್ದಾನೆ? ದೇವಾದಿ ದೇವನು, ಕರ್ತಾದಿ ಕರ್ತ, ರಾಜಾದಿ ರಾಜನಾದ ಕರೆದುಕೊಂಡು ಹೋಗಿ ಸರಿಯಾದ ಅಡ್ರೆಸ್ ರೀಚ್ ಮಾಡಿರುವಂತ ಕರ್ತನಿಗೆ ಆತನು ಅಲ್ಲಿ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನಮಗೂ ಕೂಡ ಅನೇಕ ಜನರು ಮನುಷ್ಯರು ಸಹಾಯ ಮಾಡಿದಾರಲ್ಲ. ಕಷ್ಟದ ಸಮಯದಲ್ಲಿ ನಮಗೆ ಹಣದ ಸಹಾಯ ಮಾಡಿರಬಹುದು, ನಮಗೆ ಊಟಕ್ಕಿಲ್ದಿರೋ ಸಮಯದಲ್ಲಿ ಯಾರಾದ್ರೂ ಊಟ ತಂದು ಕೊಟ್ಟಿರ್ಬೋದು, ಅಥವಾ ನಮಗೆ ಇಕ್ಕಟ್ಟಿನ ಮಧ್ಯದಲ್ಲಿ ಆ ಇಕ್ಕಟ್ಟಿಗೆ ಸಹಾಯ ಬಂದಿರಬಹುದು. ಆ ಇಕ್ಕಟ್ಟಿನ ಮಧ್ಯದಲ್ಲಿ ಸಹಾಯ ಬಂದಾಗ ನಮ್ಮ ಮನಸ್ಸು ಯಾವ ರೀತಿ ಇರುತ್ತೆ ಅಂದ್ರೆ, ದೇವ್ರಂಗೆ ಬಂದಿ ಸಾರ್ ಅನ್ಕೊಂಡು ಹೇಳ್ತೀವಿ. ದೇವ್ರಂಗೆ ಬಂದ್ರಿ ಸರ್ ಅಂತ ಅನ್ಕೊಂಡು ಹೇಳ್ತೀವಿ. ಈ ಸ್ಟೇಟ್ಮೆಂಟ್ ಯಾವಾಗ ಕೊಡ್ಬೇಕು ನಾವು? ದೇವರಿಂದ ಬಂದ್ರಿ ಸರ್ ಅಂತ ಅನ್ಯರಾಗಿ ನಾವು ಕೊಡ್ಬೇಕಾದ ಸ್ಟೇಟ್ಮೆಂಟ್. ಆದ್ರೆ ಈಗಿನ ಸ್ಟೇಟ್ಮೆಂಟ್ ಹೆಂಗೆ ಹೇಳಿ? ದೇವರೇ ನಿಮ್ಮನ್ನ ನನ್ನ ಬಳಿಗೆ ಕಳಿಸಿದ್ರು. ಹಲ್ಲೆಲೂಯಾ. ದೇವರೇ ನಿಮ್ಮನ್ನ ನನ್ನ ಬಳಿಗೆ ಕಳಿಸೋದು, ದೇವರೇ ನಿಮ್ಮಿಂದ ನನಗೆ ಈ ಹಣವನ್ನ ಕೊಡುವಂತೆ ಮಾಡಿದ್ರು, ದೇವರೇ ನಿಮ್ಮಿಂದ ನನ್ನನ್ನು ಈ ಒಂದು ಊಟವನ್ನ ಕೊಡುವಂತೆ ಮಾಡಿದ್ರು, ದೇವರೇ ನಿಮ್ಮನ್ನ ಇಲ್ಲಿಗೆ ನನ್ನ ಬಳಿಗೆ ಕಳುಹಿಸುವುದು ಅನ್ಕೊಂಡು ಯಾವಾಗ ನಾವು ಹೇಳ್ತೇವೋ, ನಮ್ಮ ಮುಂದಿನ ಅದ್ಭುತದ ಬಾಗಿಲು, ಅಥವಾ ನಾವು ಮುಂದೆ ನಡೆಯಬೇಕಾದ ದೇವರ ಒಂದು ಬೆಳವಣಿಗೆ ಮಟ್ಟ ಇದೆಯಲ್ಲ, ಅದನ್ನ ನಾವೇ ಓಪನ್ ಮಾಡುತ್ತೇವೆ. ಹಲ್ಲೆಲೂಯಾ.
ಆದ್ರೆ ನಾವೇನ್ ಸಡನ್ ಆಗಿ ನಮಗೆ ಬರುವಂತ ಸಮಯದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಮನುಷ್ಯನನ್ನ ನೋಡಿ ಮನುಷ್ಯನಿಗೆ ಘನವನ್ನ ಸಲ್ಲಿಸ್ತೇವೆ. ಮನುಷ್ಯನನ್ನ ನೋಡಿ ಮಹಿಮೆ. ಒಂದು ಸಾರಿ ಮನುಷ್ಯನಿಗೆ ನೀವು ಘನ ಮಾಡಿ ಅಥವಾ ನೀವು ಒಂದು ಸಾರಿ ಹೊಗಳಿಕೆಯನ್ನು ಸಲ್ಲಿಸಿ ಆದ್ಮೇಲೆ ನೀವೇಗೆ ಗೊತ್ತಾ, ಅವರ ದಾಸತ್ವದಲ್ಲಿ ನೀವು ಇರ್ತೀರ. ಹೌದಲ್ಲೋ? ಅವ್ರು ಹೇಳ್ದಂಗೆ ನೀವು ಕೇಳಬೇಕು. ಅವರು ಕರೆದಾಗ ನೀವು ಹೋಗ್ಬೇಕು. ನಿಮ್ಗೆ ಏನಂತಂದ್ರೆ ಮುಲಾಜು, ಅವ್ರೇನೋ ನಮ್ಗೆ ಸಹಾಯ ಮಾಡಿದ್ದಾರೆ, ಈಗ ಹೋಗ್ಲಿಲ್ಲ ಅಂದ್ರೆ ಏನಂತಾರೆ ಏನು, ಈಗ ಹೆಂಗೆ ಮುಖ ಕಪ್ ಮಾಡ್ತಾರೆ ಏನೋ, ನಾನೊಬ್ಬ ಕೃತಜ್ಞತನ ಇಲ್ಲದೆ ನಡೀತೀನ ಏನೋ. ದೇವರ ಒಂದು ವಾಕ್ಯದ ವಿರುದ್ಧವಾಗಿ, ದೇವರ ವಾಕ್ಯದ ಮೇರೆಯನ್ನು ಬಿಟ್ಟು ಕೆಲವು ಸರಿ ಕಾರ್ಯಗಳನ್ನು ಮಾಡುವುದಕ್ಕೆ ಬೇರೆಯವರು ಕರೀತಾರೆ. ಸಹಾಯ ಮಾಡಿರ್ತಾರೆ. ಸಹಾಯ ಮಾಡಿದಂದ್ರೆ ನಮ್ಮಿಂದ ಎಕ್ಸ್ಪೆಕ್ಟ್ ಏನ್ ಮಾಡ್ತಾರೆ ಅಂತಂದ್ರೆ, ದೇವರ ಮೇರೆಯನ್ನು, ದೇವರ ಬಾರ್ಡರ್ ಅನ್ನ ಬಿಟ್ಟು ನೀನು ಬರಬೇಕು ಅಂತ ಅನ್ಕೊಂಡು ಬಯಸ್ತಾರೆ. ಆವಾಗ ನಾವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಹೋಗ್ಬಾರ್ದು ಅಂತ ನಮಗೆ ಗೊತ್ತಿರುತ್ತೆ, ಬಟ್ ಆದ್ರೂ ಕೂಡ ಹೋಗ್ತೇವೆ, ಆದ್ರೂ ಕೂಡ ಸಿಕ್ಕಾಕೊಳ್ತೇವೆ. ನಾವು ಅವತ್ತಿನ ದಿವಸ ನಾವು ಗಟ್ಟಿ ಮನಸ್ಸು ಮಾಡೋದಾದ್ರೆ, ನಾವು ದೇವರಿಗೋಸ್ಕರ ನಿಲ್ಲೋದಾದರೆ, ಅದಕ್ಕೋಸ್ಕರವಾಗಿ ನೋಡ್ರಿ, ಯಾರಾದ್ರೂ ಸಹಾಯ ಮಾಡಿದಾಗ ನಮಗೆ ಅವ್ರಿಗೆ ಏನಾದ್ರೂ ಒಂದು ಸಹಾಯ ಮಾಡಿ ಅದರದ ಸಹಾಯದ ಒಂದು ಬೆಲೆಯನ್ನು ತೀರಿಸ್ಬಿಟ್ರೆ ಬಹಳ ಒಳ್ಳೇದು. ಕೆಲವು ಅಂತ ಒಂದು ವ್ಯಕ್ತಿಗಳ ಜೊತೆ ಮಾತ್ರ, ಅಂದ್ರೆ ಸಂಬಂಧ ನಿಮಗೆ ಯಾರ ಜೊತೆ ಯಾವ ರೀತಿ ಇರಬೇಕು ಅಂತ ನನಗೆ ಗೊತ್ತಿದ್ರೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಆದ್ರೆ ಈಗ ಕೆಲವರು ಸಹಾಯ ಮಾಡ್ತಾರೆ, ಅವರಿಗೆ ಅವರ ಒಂದು ಸಹಾಯ ಮುಂದಿನ ದಿವಸ ನನಗೆ ಉರ್ಲಾಗುತ್ತೆ ಅಂತ ಅನ್ಕೊಂಡು ಗೊತ್ತಿರೋದಾದ್ರೆ ಅದರ ಸಹಾಯದ ಪ್ರತಿಫಲವನ್ನು ಅಥವಾ ಪ್ರತ್ಯುಪಕಾರವನ್ನು ಮಾಡಿದ್ಬಿಟ್ರೆ ಒಳ್ಳೇದು. ಅದನ್ನ ಹಂಗೆ ಉಳಿಸ್ಕೊಂಡ್ರೆ ನಾಳೆ ದಿವಸ ಅದು ಅವ್ರೇನ್ ಮಾಡ್ತಾರೆ, ನಾನು ಅವತ್ತು ಮಾಡಿದ್ದೀನಿ, ಈ ದಿವಸ ಇವನು ಈ ರೀತಿಯಲ್ಲಿ ಸಹಾಯ ಮಾಡ್ತಾನೆ ಅನ್ನುವ ರೀತಿಯಲ್ಲಿ, ಅಂದ್ರೆ ದೇವರ ವಾಕ್ಯದ ಒಂದು ಮೇರೆಯನ್ನು ಬಿಟ್ಟು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಆ ಒಂದು ಕಾರ್ಯಕ್ಕೆ ನಾವು ಇಳಿಯೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ನಾವು ಯಾವುದೇ ಕಾರಣಕ್ಕೂ ಮನುಷ್ಯರನ್ನ ಮೆಚ್ಚಿಸುವವರಲ್ಲ. ನಾವು ಯಾರನ್ನ ಮೆಚ್ಚಿಸುವವರಾಗಿದ್ದೇವೆ? ದೇವರನ್ನ ಮೆಚ್ಚಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ನಮಗೆ ಯಾರೇ ಸಹಾಯ ಮಾಡಿದ್ರು, ಏನೇ ತಂದು ಕೊಟ್ಟರು ಕೂಡ ದೇವರವರನ್ನು ಆಶೀರ್ವದಿಸಿ ತಂದು ಕೊಡುವುದಕ್ಕೆ ಹೇಳಿದ್ದರಿಂದ ಮಾತ್ರವೇ ಅದು ನಡೀತದೆ ಹೊರತು ಇಲ್ಲವಾದರೆ ಯಾರು ಕೂಡ ಪಿಲಾತನಿಗೆ ಹೇಳ್ತಾನೆ, ಪಿಲಾತನಿಗೆ ಯೇಸು ಕ್ರಿಸ್ತನು ಏನೆಂದು ಹೇಳ್ತಾರೆ, ನಿನಗೆ ಪರಲೋಕದಿಂದ ಮೇಲಿನಿಂದ ಅಧಿಕಾರ ದೊರೆಯದೆ ಹೋದ್ರೆ ನನ್ನ ಮೇಲೆ ಅಧಿಕಾರ ಚಲಾಯಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ಹಾಗಾದ್ರೆ ಅರ್ಥ ಏನು? ಪಿಲಾತನಿಗೆ ಗವರ್ಮೆಂಟ್ ಮಾಡೋದಕ್ಕೆ, ಆ ಒಂದು ಆಡಳಿತ ಮಾಡೋದಕ್ಕೆ ಆ ಒಂದು ಅಧಿಕಾರ ಕೊಟ್ಟವರು ಯಾರು? ದೇವರೇ ಆಗಿದ್ದಾನೆ. ಅದಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ಫ್ಯೂಚರಲ್ಲಿ ಬರುವಂತಹ ಯಾವುದೇ ಸಹಾಯಗಳಿರ್ಬೋದು, ಯಾವುದೇ ಆಫರ್ಸ್ಗಳಿರ್ಬೋದು, ಯಾವುದೇ ಆಮಿಷಗಳಿರ್ಬೋದು, ನಮಗೆ ದೇವರೇ ಸಹಾಯಕನಾಗಿದ್ದಾನೆ. ಹಲ್ಲೆಲೂಯಾ. ನಾವೆಂದಿಗೂ ಕೂಡ ಮನುಷ್ಯರಿಗನ್ನ ಮಾನಿಸಬಾರದು. ಇದನ್ನ ಇಲ್ಲಿ ಸ್ಪಷ್ಟವಾಗಿ ಎಲಿಯೇಸರನ್ನು ಮಾಡ್ತಾ ಇದ್ದಾನೆ. ಈ ಎಲಿಯೇಸರನ್ನು ಇದನ್ನ ಎಲ್ಲಿಂದ ನೋಡ್ತಾನೆ? ಅಬ್ರಹಾಮನಿಂದ ನೋಡ್ತಾನೆ. ತನ್ನ ಯಜಮಾನನಾದ ಅಬ್ರಹಾಮನಿಂದ ನೋಡ್ತಾನೆ. ಇವತ್ತಿನ ದಿವಸ ನಾವು ಹಿರಿಯರು, ನಾವು ಮನೆಯಲ್ಲಿರುವ ಹಿರಿಯರು, ಸಭೆಯಲ್ಲಿ ಇರುವ ಹಿರಿಯರು, ನಾವು ಯಾವಾಗ ಈ ರೀತಿ ನಡೀತೇವೋ ನಮ್ಮ ಮುಂದಿನ ತಲೆಮಾರು ಕೂಡ ಅದೇ ರೀತಿಯಲ್ಲಿ ನಡೆಯುವಂಥದ್ದಾಗಿ. ಅವನೇ ಹೇಳಿದ್ದೆ. ಮುಂದೆ ಹೋಗೋಣ, 34ನೇ ವಚನಕ್ಕೆ ಹೋಗೋಣ. ಅಲ್ಲಿಂದ ನೇರವಾಗಿ ಅವನೆಲ್ಲ ವಿವರಣೆ ಕೊಡ್ತಾ ಇದ್ದೆ. ನಾನು ಹಿಂಗ್ ಮಾಡಿದೆ, ಹಂಗ್ ಮಾಡಿದೆ, ಎಲ್ಲಿ ಬಂದೆ, ನನ್ನ ಮಗಳು ಬಂದ್ಲು, ಎಲ್ಲ ವಿಚಾರ ಆಯ್ತು. ಈಗ ಅವನೊಂದು ಮಾತು ಹೇಳ್ತಾನೆ ನೋಡಿ. ಅವನು ಹೇಳಿದ್ದೇನೆಂದರೆ, ನಾನು ಅಬ್ರಹಾಮನ ಸೇವಕ, ಯೆಹೋವನು ನನ್ನ ದಣಿಯನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿ ಅವನಿಗೆ ಕುರಿದನಗಳನ್ನು, ಬೆಳ್ಳಿ ಬಂಗಾರವನ್ನು, ದಾಸದಾಸಿಯರನ್ನು, ಒಂಟೆಗಳನ್ನು, ಕತ್ತೆಗಳನ್ನು ಕೊಟ್ಟದ್ದರಿಂದ ಅವನು ಧನವಂತನಾದನು. ಅವನ ಯಜಮಾನನ ಬಗ್ಗೆ, ಅವನ ಇರುವಂತ ಇನ್ಫ್ಲುಯೆನ್ಸ್ ಬಗ್ಗೆ ಅವನು ಯಾವ ರೀತಿ ಹೇಳ್ತಾ ಇದ್ದಾನೆ ಅಂತಂದ್ರೆ, ನಾನು ಅಬ್ರಹಾಮನ ಕಡೆಯವನು, ನೋಡ್ರಿ, ಯೋಚನೆ ಮಾಡ್ರಿ, ಬೇಗ ಬೇಗ ಕೆಲಸ ಮಾಡ್ಕೊಡ್ರಿ ಅನ್ಕೊಂಡು ಅಬ್ರಹಾಮನ ವಿಚಾರವಾಗಿ ಹೇಳ್ತಾ ಇಲ್ಲ. ನನ್ನ ಯಜಮಾನನಾದ ಅಬ್ರಹಾಮನ ಯಾರು ಆಶೀರ್ವಾದ ಮಾಡಿದ್ದು? ದೇವರು ಆಶೀರ್ವಾದ ಮಾಡಿದನು. ಆತನಿಗೆ ಏನೆಲ್ಲ ಕೊಟ್ಟಿದ್ದಾರೆ? ಕುರಿ ದನಗಳನ್ನು ಕೊಟ್ಟಿದ್ದಾರೆ, ಬೆಳ್ಳಿ ಬಂಗಾರ ಕೊಟ್ಟಿದ್ದಾರೆ, ದಾಸದಾಸಿಯರನ್ನು ಕೊಟ್ಟಿದ್ದಾರೆ, ಒಂಟೆಗಳನ್ನು ಕೊಟ್ಟಿದ್ದಾರೆ, ಕತ್ತೆಯನ್ನು ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋದು? ನನ್ನ ಸರ್ವಶಕ್ತನಾದ ದೇವರಾಗಿದ್ದಾರೆ ಎಂದು ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಯಾರ ಇನ್ಫ್ಲುಯೆನ್ಸ್ ಅಲ್ಲ, ಪ್ರಭಾವವಲ್ಲ, ಯಾವ ಒಂದು ಐಡಿಯಾ ಅಲ್ಲ, ಯಾವ ಒಂದು ಆಲೋಚನೆ ಅಲ್ಲ, ಎಲ್ಲವೂ ಕೂಡ ದೈವಿಕ ಆಲೋಚನೆ ಪ್ರಕಾರವಾಗಿ ನಮ್ಮ ಜೀವಿತದಲ್ಲಿ ನಡೀತಿದೆ ಪ್ರಿಯರೇ.
ಹಾಲೆಲೂಯ. ಹಂಗಂತ ಅನ್ಕೊಂಡು ಸಹಾಯ ಮಾಡಿದಿರುವಂತಹ ವ್ಯಕ್ತಿಗಳಿಗೆ ಬೇಸರಗೊಳಿಸ್ಬೇಕು ಅಥವಾ ಅವರನ್ನ ಸಿಟ್ಟು ಬರಿಸ್ಬೇಕು, ಅವರನ್ನ ನಿಂದಿಸ್ಬೇಕು ಅಂತ ನಾನು ಹೇಳಿಸ್ತಾ ಇಲ್ಲ. ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ಕೂಡ ಮನಸ್ಸಿನಲ್ಲಿ ಒಂದಿರಲಿ, ಅವರನ್ನ ಸಹಾಯಕ್ಕೆ ಕಳಿಸಿದ ಆತನು ನಿಮ್ಮ ದೇವರಾಗಿದ್ದಾನೆ. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೇರವಾಗಿ 50ನೇ ವಚನಕ್ಕೆ ಬರೋಣ. ನೋಡ್ರಿ, ಇಷ್ಟೆಲ್ಲ ಇವನು ಯೆಹೋವನ ಬಗ್ಗೆ ಹೇಳ್ತಾ ಇದ್ದಾನೆ. ಅಬ್ರಹಾಮನ ದೇವರು ಯೆಹೋವನ್ ಅಂತ ಹೇಳ್ತಾ ಇದ್ದಾನೆ. ಅಬ್ರಹಾಮನ ಆಶೀರ್ವಾದ ಯೆಹೋವನ್ ಅಂತ ಹೇಳ್ತಾ ಇದ್ದಾನೆ. ದೇವರ ಆಲೋಚನೆ ಪ್ರಕಾರವಾಗಿ ನಾನು ಇಲ್ಲಿ ಬಂದೆ ಅಂತ ಹೇಳ್ತೇನೆ. ಇದನ್ನೆಲ್ಲ ಹೇಳಿ 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 ಏನಾಗಿದೆ ಗೊತ್ತಾ, ಅಲ್ಲಿ ಮುಂದೆ ಇರೋರಿಗೆ ದೇವರ ಪ್ರಸನ್ನತೆ ಏನು ಗೊತ್ತಾ, ಯಾಕಂದ್ರೆ ಅದು ಅಲ್ಲಿರೋರು ಡಬಲ್ ಮೈಂಡೆಡ್, 50-50 ಅಂತಹ ವಿಶ್ವಾಸಿಗಳು. ನಾವು 100% ಆಗಿರುವಂಥ ವಿಶ್ವಾಸಿಗಳಾದರೆ ನಮ್ಮ ಮುಂದೆ ಇರೋರು ಕೆಲವು ಸರಿ 50-50 ಇರುವಂಥ ವಿಶ್ವಾಸಿಗಳು ಬರ್ತಾರೆ. ಈ 50-50 ಇರುವ ವಿಶ್ವಾಸಿಗಳ ಮುಂದೆ ಅವರಿಗೆ ನೋವಾಗುತ್ತೆ, ಅವರಿಗೆ ಬೇಸರ ಆಗುತ್ತೆ ಅಂತ ಅಂದ್ಕೊಂಡು ನಾವು ಕೂಡ 50-50 ಆದರೆ ನಮಗೂ ಅವ್ರಿಗೂ ವ್ಯತ್ಯಾಸ ಇರಲ್ಲ. ಕೊನೆಗೆ 50-50 ಇರೋದಿಲ್ಲ, 50 ಉಳಿಯೋದಿಲ್ಲ ನಮ್ಮಲ್ಲಿ. ಕೊನೆಗೆ 50 ಉಳಿಯೋದಿಲ್ಲ. ನಮ್ಮ ಮುಂದೆ ಅವರು 50-50 ಆಗಿರಲಿ, ನಮ್ಮ ಮುಂದೆ ಅವರು ಎರಡು ಕಡೆ ಕಾಲಿಡವರೇ ಆಗಿರಲಿ, ನಾವೇನಾಗಿರ್ಬೇಕು, ನಾವು ದೇವರ ಪಕ್ಷದಲ್ಲಿ ನಿಲ್ಲುವವರಾಗಿರ್ಬೇಕು. ಇವನು ಯಾವ ಓದಿನ ಒಂತರದಿಂದ ಅಲ್ಲಿ ಮಾತಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಒಂದೊಂದು ಸೆಂಟೆನ್ಸ್ ಅಲ್ಲಿ ಏನ್ ಹೇಳ್ತಾನೆ, ಯೆಹೋವನಿಂದಲೇ ಆಯ್ತು. ಏನು ಹೇಳ್ತಾನೆ, ನನ್ನ ಅಬ್ರಹಾಮನ ದೇವರಿಂದ ಯೆಹೋವನಿಂದಲೇ ಆಯ್ತು. ಈಗ ಮತ್ತೆ ಹೇಳ್ತಾ ಇದ್ದಾನೆ, ಯೆಹೋವನೇ ನನ್ನನ್ನು ಕಳಿಸಿದನು, ಯೆಹೋವನಿಗೆ ನಮಸ್ಕರಿಸಿ ಎಲ್ಲಾ ಇದನ್ನ ಮಾಡಿ ಕೊನೆಗೆ ಲಾಭಾನನ್ನು ಬೆತ್ತುವೇಲನ್ನು ಅನ್ನೋದು ಅವ್ರಿಗೆ ತಡೆಯಕ್ಕಾಗ್ಲಿಲ್ಲ. ಇವನು ಮಾಡ್ತಿರೋ ಕಾರ್ಯಗಳು, ಇವನೆಲ್ಲಗಳು ಈಗ ನಾವೇನಾದ್ರೂ ಮನುಷ್ಯರಿಗೆ ಏನಾದ್ರೂ ಕೊಟ್ಟರೆ ಇವನೇ ಏನಾದ್ರೂ ನಮ್ಮನ್ನು ಮಾಡ್ಬಿಡ್ತಾರೆ ಅಂತ ಅನ್ಕೊಂಡು ಏನ್ ಮಾಡ್ತಾರೆ, ಈ ಕಾರ್ಯವು ಯಾರಿಂದ ಆಯ್ತು, ಈ ಕಾರ್ಯವು ಯೆಹೋವನಿಂದಲೇ ಆಯಿತು, ಉಂಟಾಯಿತು. ನಾವಂತೂ ಹೌದೆಂದು ಅಲ್ಲವೆಂದು ಹೇಳಲಾರೆವು. ಹಲ್ಲೆಲೂಯ. ನಮಸ್ಕಾರ ಮಾಡಿ ಹೌದೆಂದು ಹೇಳ. ಯಾಕಂತಂದ್ರೆ ನೋಡ್ರಿ, ಕೆಲವರ ಆತ್ಮಿಕತೆ ನೋಡುವಾಗ ಅವರು ಕೈ ಮುಗಿತಾರೆ. ಯಾಕಂತಂದ್ರೆ ಮುಂದೆ ನಿಲ್ಲೋದಕ್ಕೆ ಭಯ ಪಡ್ತಾರೆ. ಈಗ ಏನು ಮಾಡಿದ್ರೆ ಏನು ಅಂದ್ಬಿಡ್ತಾರ ಅಂತ ಅನ್ಕೊಂಡು. ಆದ್ರೆ ಕೆಲವು ನಿದರ್ಶನಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ಅಂಕಲ್ ತಗೊಳ್ಳಿ, ಅವ್ರ ಕೆಲಸದ ವಾಕ್ಯ ಹೇಳುವಾಗ ಕೆಲವು ವಾಕ್ಯಗಳನ್ನು ಹೇಳಿದ ನಂತರ ಎಲ್ಲ ಅಲ್ಲಿ ಫುಲ್ ನಿಶ್ಶಬ್ದ ಆಗಿರುತ್ತೆ. ಆದ ನಂತರ ಅವ್ರ ಜೊತೆ ಮಾತನಾಡೋದಕ್ಕೆ ಬೇರೆಯವ್ರಿಗೆ ಭಯ. ಇಡೀ ಹಾಸನಲ್ಲಿ ನೋಡೋದಾದ್ರೆ ಬೇರೆಯವರ ಸಭೆಯವರು ಬಂದು ರಿಚರ್ಡ್ ಪಾಸ್ಟರ್ ಹತ್ರ ಬಂದು ಮಾತಾಡೋದು ಕಷ್ಟ ಆಗಿದೆ. ಕೆಲವರು ಸಭೆಗೆ ಯಾಕೆ ಬೇರೆ ಸಭೆ ಬಿಟ್ಟು ಇಲ್ಲಿ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ, ರಿಚರ್ಡ್ ಪಾಸ್ಟರ್ ಸ್ಟ್ರಿಕ್ಟ್ ಅಂತ ಅನ್ಕೊಂಡು ಬರ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ದೇವರ ವಾಕ್ಯ ಬಿಟ್ಟು ಬೇರೆ ಏನೂ ನಡೆಯೋದಿಲ್ಲ. ಅಂದ್ರೆ ರಿಚರ್ಡ್ ಪಾಸ್ಟರ್ ಏನಿಲ್ಲ, ದೇವರ ರಿಚರ್ಡ್ ಪಾಸ್ಟರ್ ಅವರು ಒಳಗಡೆ ಇರೋದ್ರಿಂದ ಎಲ್ಲ ಕಾರ್ಯ ನಡೀತಾ ಇದೆ. ಹಲ್ಲೆಲೂಯಾ. ಅವರಲ್ಲೊಂದು ವೈರಾಗ್ಯ ಇದೆ. ನಾನು ಮಾಡಿದ್ರೆ, ನಾನು ದೇವರನ್ನ ಸೇವಿಸಿದ್ರೆ ಇದೇ ರೀತಿಯಲ್ಲಿ ಸೇವಿಸಬೇಕು ಅನ್ನುವಂಥ ಆ ಒಂದು ತವಕ, ಆ ಒಂದು ಕೂಗು ಅವರಲ್ಲಿ ಕರ್ತನು ಕೊಟ್ಟಿದ್ರಿಂದಲೇ ಕರ್ತನು ನಡೆಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಇವನ್ ನಮ್ಮನ್ನೇ ತಗೊಳ್ರಿ ಮಕ್ಕಳಾಗಿ. ನೀವು ಕಾಲೇಜ್ ಭಾನುವಾರ ದಿವಸ ಮಾತ್ರ ಸಂಧಿಸ್ತೀರ, 24 hours ನಾವು ಅವ್ರ ಜೊತೆಯಲ್ಲೇ ಇರ್ತೇವೆ. ನಮಗೆಲ್ಲ ಅವಾಗವಾಗ ಶೂಟ್ಗೆ ಆಗ್ತಾ ಇರುತ್ತೆ, ಆವಾಗವಾಗ ಶೂಟ್ ಆಗಿರುತ್ತೆ. ಆದರೆ ಅದನ್ನು ಯಾವತ್ತೂ ಕೂಡ ನಾವು ಬೇಸರ ಅಂತ ತಿಳಿದೆ ತಿದ್ದುಪಾಟಿಗೆ ನಾವು ಒಳಪಡಿಸಿದ್ದೇವೆ ನಮ್ಮನ್ನು. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಶಿಸ್ತಿನಿಂದ ಅವರು ತನ್ನ ಕುಟುಂಬವನ್ನಾಗಲಿ ತನ್ನ ಸಭೆಯನ್ನಾಗಲಿ ನಡೆಸ್ತಾ ಇದ್ದಾರೆ, ವಿದೌಟ್ ಎನಿ ಕಾಂಪ್ರಮೈಸ್. ಹೋದವರು ಹೋಗ್ಲಿ, ಬರೋರು ಬರಲಿ ಅನ್ನೋ ರೀತಿಯಲ್ಲಿ. ಯಾಕಂದ್ರೆ ಆತ್ಮಗಳನ್ನ ಕೂಡ ಹಾಕೊಂಡು ಗುಡ್ಡೆ ಹಾಕೊಂಡು ನಾವು ಇರೋದಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ. ದೇವರು ಸತ್ಯ ವಾಕ್ಯವನ್ನ ಸಾರಿ ಪರಲೋಕ ರಾಜ್ಯಕ್ಕೆ ಆತ್ಮವನ್ನ ಸಿದ್ಧಪಡಿಸಿದಕ್ಕೆ ಕರ್ತನು ನಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ಯಾರು ಹೋದ್ರು ಯಾರು ಬಂದ್ರು ಅದು ಕರ್ತನ ಒಂದು ಚಿತ್ತವಾಗಿದೆ. ಹಲ್ಲೆಲೂಯಾ. ಅವರನ್ನು ನಡೆಸೋದು ನಮ್ಮ ಕೆಲಸ ಆಗಿದೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಇಲ್ಲಿ ನೋಡ್ರಿ, ಅವನ ಹೌದು ಅಂತನೂ ಬೇಡ, ಇಲ್ಲ ಅಂತನೂ ಬೇಡ ಅಂತ ಅನ್ಕೊಂಡು ಹೇಳ್ತಾ ಇದ್ದಾನೆ. ಅಂದ್ರೆ ಅವನು ನಡ್ಕೊಂಡಿರೋ ರೀತಿ ಇದೆಯಲ್ಲ, ಅವರನ್ನೇ ದೇವರಿಗೆ ಸ್ತೋತ್ರ ಹೇಳುವಂತೆ ಮಾಡಿ ನಡೆಸುದು. ನಾವು ಕೂಡ ನಡೆಸಿಕೊಂಡ ರೀತಿ, ಮಾತನಾಡುವ ರೀತಿ, ನಮ್ಮ ಮುಂದೆ ಬರುವಂತ ಯಾವುದೇ ವಿಶ್ವಾಸಿಗಳ ಸೇವಕರೇ ಆಗಿರ್ಬೋದು ಪ್ರಿಯರೇ. ಯಾವ ಸೇವಕನು ದೇವರ ನಾಮವನ್ನ ಮಹಿಮೆ ಪಡಿಸಲಿಲ್ಲ ಅಂತಂದ್ರೆ ಅವನು ಸೇವಕನಲ್ಲ. ಅವನ ಅಭಿಷೇಕ ವ್ಯರ್ಥವಾಗಿ ಹೋಗಿದೆ ಅಂತ ಅರ್ಥ. ಅದಕ್ಕೋಸ್ಕರವಾಗಿ ಅವರ ಮುಂದೆಯೂ ಕೂಡ ಅವರಿಗೆ ಒಂದು ಪಾಠದ ರೀತಿಯಲ್ಲಿರುವಾಗ ದೇವರ ನಾಮವನ್ನ ನಾವು ಮೇಲೆತ್ತುವವರಾಗಿರಬೇಕು. ಹಲ್ಲೆಲೂಯಾ. ಅಬ್ರಹಾಮನ ಸೇವಕರು ಅವರ ಮಾತನ್ನು ಕೇಳಿದಾಗ ಯೆಹೋವನಿಗೆ ಮತ್ತೆ ಬೊಗ್ಗಿ ನಮಸ್ಕರಿಸಿ ಅವನವರಿಗೆ, ಯೆಹೋವನು ನನ್ನ ಪ್ರಯಾಣವನ್ನು ಸಫಲ ಮಾಡಿದ್ದಾನೆ. 56ನೇ ವಚನದಲ್ಲಿ, ಆದುದರಿಂದ ನನ್ನನ್ನು ಏನಂತ ಹೇಳ್ತಾರೆ ಅಂತಂದ್ರೆ, ನೀವು ಸ್ವಲ್ಪ ದಿನ ಇದ್ದೋಗ್ಬೋದಲ್ಲ, ಇದ್ದೋಗ, ಹೆಂಗೋ ಕೆಲಸ ಮುಗೀತಲ್ಲ,
ಒಂದು ರೆಸ್ಟ್ ಮಾಡಿ ಹೋಗು. ರೆಸ್ಟ್ಲೆಸ್ ಆಗಿದೆಯಾ ನೀನು? ಅಷ್ಟೊಂದು ಒಂಟೆಗಳನ್ನೆಲ್ಲ ಹೊತ್ಕೊಂಡು ಬಂದಿದೆಯಾ? ಅಷ್ಟೊಂದು ಎಲ್ಲ ಈಗ ಒಂಟೆಗಳಿಗೆ ನೀರೆಲ್ಲ ಕುಡಿಸಿ ಆಯಿತು, ಈಗ ರೆಸ್ಟ್ ಮಾಡ್ಕೊಂಡು ನೀನು ಮನೆಗೆ ಹೋಗಂತ ಹೇಳ್ತಾರೆ. ಅಲ್ಲಿ ಅವನು ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಅವನು ಅವರಿಗೆ, ಯೆಹೋವನು ನನ್ನ ಪ್ರಯಾಣವನ್ನು ಸಫಲ ಮಾಡಿದ್ದಾನೆ, ಆದ್ದರಿಂದ ನನ್ನನ್ನು ತಡೆಯಬೇಡ್ರಿ, ನನ್ನ ದಣಿಯ ಬಳಿಗೆ ಹೋಗುವುದಕ್ಕೆ ನನಗೆ ಅಪ್ಪಣೆ ಆಗಬೇಕೆಂದು ಹೇಳಲು, ಅದೇ ರೀತಿಯಲ್ಲಿ ಏನು ನಾನು ಹೋಗ್ತೀನಿ ಅಂತ ಅನ್ಕೊಂಡು ರೆಡಿ ಆಗ್ತಾ ಇದ್ದಾನೆ. ಕೆಲಸ ಮುಗೀತು, ಹೊರಡ್ತೀನಿ. ಯಾಕಂತಂದ್ರೆ ಅವನು ಏನಕ್ಕಿಂತ ಬಂದಿದ್ದಾನೆ, ಅವನು ಹೆಣ್ಣನ್ನ ಕರ್ಕೊಂಡು ಹೋಗ್ಬೇಕು ಅಷ್ಟೇ ಅವನಿಗೆ ಮ್ಯಾಟರ್ ಅಷ್ಟೇ. ಅಲ್ಲಿ ಹೆಣ್ಣನ್ನ ಕರ್ಕೊಂಡೋಗಿ ಸ್ವಲ್ಪ ಒಂದೆರಡು ದಿವಸ ಇದ್ದು ಅಲ್ಲೆಲ್ಲ ಊಟ ಗೀಟ ಎಲ್ಲ ತಿಂದು ಅವ್ರ ತೋಟ ಎಲ್ಲ ಸುತ್ತಾಡಿ ಅಲ್ಲೆಲ್ಲ ಅವ್ರ ಜೊತೆ ಮಾತಾಡಿ ಅಲ್ಲಿ ಹರಟೆ ಹೊಡೆದು ಅಲ್ಲಿ ಏನಾದರೂ ಇದ್ರೆ ಆಸ್ತಿ ಎಲ್ಲ ಇದು ನೋಡಿ, ಯಾವುದಾದ್ರೂ ಜಾಗ ಇದೆಯಾ, ಲ್ಯಾಂಡ್ ಇದೆಯಾ, ಸೈಟ್ ಇದೆಯಾ ಅಂತ ನೋಡಿಕೊಂಡು ಆದಮೇಲೆ ಮತ್ತೆ ಬರೋಕ್ಕಾಗಲ್ಲ ನಾನು ಅಲ್ಲಿ ಇನ್ನು ಕೆಲವರನ್ನ ಸಂಧಿಸಿ ಎಲ್ಲ ಮಾಡೋದಕ್ಕೆ ಅವನು ಬಂದಿಲ್ಲ. ಅವನು ಏನಕ್ಕೆ ಬಂದಿದ್ದಾನೆ? ಹೆಣ್ಣನ್ನು ಮಾತ್ರ ಕರೆದುಕೊಂಡು ಹೋಗೋದಕ್ಕೆ ಅಲ್ಲಿ ಅಬ್ರಹಾಮನಿಗೆ ಯಜಮಾನನಿಗೆ ಹೇಳ ಬಂದಿದ್ದಾನೆ. ಅದಕ್ಕೋಸ್ಕರವಾಗಿ ಮಾಡಿ ತಿರುಗ್ತಾ ಇದ್ದಾನೆ. ಆದರೆ ಅನೇಕ ಬಾರಿ ನಾವು ಹೋದಂಥ ಸ್ಥಳಗಳಲ್ಲಿ ಏನಾಗ್ತೀವಿ ಗೊತ್ತೆ, ಅಲ್ಲಿರುವಂಥ ಕೆಲವು ವಿಚಾರಗಳನ್ನ ಡೈವರ್ಟ್ ಮಾಡಕ್ಕೆ ಹೋಗ್ತೀವಿ. ಅಲ್ಲಿ ಕೆಲವು ಯಾರೋ ಒಬ್ರು ಸಜೆಷನ್ ಏನೋ ಕೊಟ್ಟರು, ಬನ್ರಿ ಒಂಚೂರು ಇಲ್ಲೇ ಇದಿದೆ, ಏನೋ ಕೆರೆ ಇದೆ, ಇಲ್ಲೊಂದು ಹೊಳೆ ಇದೆ, ಒಂಚೂರು ತಿರ್ಗಾಡ್ಕೊಂಡು ಬರೋಣ, ಒಂದು ಅರ್ಧ ಗಂಟೆ 1 ಗಂಟೆ ಇದ್ದು ಹೋಗು ಇರಂತೆ ತಂದ್ಕೊಂಡೆಲ್ಲ ಹೇಳ್ತಾರೆ. ನಮ್ಮ ಕೆಲಸ ಏನು ಗೊತ್ತೆ, ನಾವು ಬಂದ ಜಾಗ ಬಂದು ಕೆಲಸವನ್ನು ದೈವಿಕ ಕಾರ್ಯವನ್ನು ಮುಗಿಸಿ. ನೋಡು, ನೀವು ಅಂಕಲ್ ಜೊತೆ ಕೂತ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಸಾರಿ ಇಲ್ಲಿ ಡೆಸ್ಟಿನೇಷನ್, ಒಂದು ಸಾರಿ ಇಲ್ಲಿ ಲೊಕೇಶನ್ ಇಲ್ಲಿ ಸ್ಟಾರ್ಟ್ ಆಯ್ತು ಅಂತಂದರೆ ಅವ್ರು ಮತ್ತೆ ಆ ಡೆಸ್ಟಿನೇಷನ್ಗೆ ಹೋಗ್ತಾರೆ. ಡೆಸ್ಟಿನೇಷನ್ಗೆ ಹೋಗಿ ಕೆಲಸ ಮುಗೀತು ಅಂತಂದರೆ ಹೊರಡ್ತಾರೆ. ಡೈರೆಕ್ಟಾಗಿ ಬರುತ್ತೆ. ಅಲ್ಲಿ ಯಾವುದೇ ರೀತಿಯಲ್ಲಿ ಮಧ್ಯದಲ್ಲಿ ಇಳಿಯೋದಾಗಲಿ ಮಾಡೋದಾಗಲಿ ಏನು ಬೇರೆ ವಿಚಾರಗಳನ್ನು ಮನಸ್ಸಿಗೆ ತರೋದಾಗಲಿ ಏನಿಲ್ಲ, ಡೈರೆಕ್ಟಾಗಿ ಮನೆಗೆ ಬರ್ತಾರೆ. ನಿಮಗೆ ಎಕ್ಸಾಂಪಲ್ ಹೇಳಿದಾರೆ ಅನ್ಸುತ್ತೆ. ಪ್ರಿಯಾಂಕ ಒಂದ್ಸರಿ ಉದ್ದಕ್ಕೆ ಹೋದಂಥ ಸಂದರ್ಭದಲ್ಲಿ ಇದ್ದು ಬರ್ತೀನಿ ಅಂತ ಅನ್ಕೊಂಡು ಹೇಳ್ತಾಳೆ. ಮೀಟ್ ಆಗಿ ಬರ್ತೀನಿ ಅಂತ ಅನ್ಕೊಂಡು ಇಲ್ಲಿ ಮನೆಯಲ್ಲಿ ಡಿಸೈಡ್ ಆಗಿ ಹೋಗಿರುತ್ತೆ. ಅಲ್ಲಿ ಹೋದಾಗ ಏನಾಗುತ್ತೆ, ಅವಳು ಕಸಿನ್ಸ್ ಇರುವಾಗ ಏನೋ ಹೇಳ್ತಾರೆ, ಒಂದು ದಿನ ಇದ್ದೋಗ್ಬೋದಲ್ಲ ನಿನಗೆ ಅಂತ ಅನ್ಕೊಂಡು ಹೇಳುವಾಗ ಏನಾದ್ರೆ ಅವಳು ಮನಸ್ಸು ಚೇಂಜ್ ಆಗ್ಬಿಡುತ್ತೆ. ಚೇಂಜ್ ಆಗುವಾಗ ಏನಂತಾರೆ, ಆಯಿತು ನಾನು ಇದು ಬರ್ತೀನಿ ಅಂತ ಅಂದ್ಕೊಂಡು ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಆವಾಗ ಅಂಕಲ್ ಏನು ಹೇಳ್ತಾರೆ, ನೀನು ಅಲ್ಲೇನು ಡಿಸೈಡ್ ಮಾಡಿದೆ, ಅದು ನಮ್ಮ ಜೊತೆನೇ ಇದ್ದು ಬರ್ತೀಯಾ ಅಂತ ಅಂದ್ಕೊಂಡು, ಅಂದರೆ ಬರ್ತೀಯಾ ಅಂತ ಅಂದ್ಕೊಂಡು ಹೇಳಿದ್ದೆ, ಈಗ ಇರ್ತಾ ಇದೆಯಾ, ಏನಾದರೂ ಒಂದು ಸಮಸ್ಯೆ ನಡೆಯುತ್ತೆ, ಏನಾದರೂ ಒಂದು ಗಂಡಾಂತರ ನಡೆಯುತ್ತೆ, ನೀನು ಬಂದರೆ ಸರಿ ಅಂತ ಅಂದ್ಕೊಂಡು ಆದರೂ ಕೂಡ ಹಠ ಮಾಡ್ಕೊಂಡು ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ರು. ಇವರು ಮನೆಗೆ ಬಂದ ನಂತರ ಅಲ್ಲಿ ಬೇಡದೇ ಇರುವಂಥ ಅಪಾದನೆಯನ್ನು ಹೊತ್ತುವಂಥ ಪರಿಸ್ಥಿತಿ ಯಾರಿಗೆ ಎದುರಾಯಿತು? ಪ್ರಿಯಾಂಕನಿಗೆ ಎದುರಾಯಿತು. ಈ ಎಕ್ಸಾಂಪಲ್ ನಿಮಗೆ ಕೇಳಿದ್ದೀರಾ ಅನ್ಸುತ್ತೆ. ಸೊ ನೋಡ್ರಿ, ನಮ್ಮ ಜೀವಿತದಲ್ಲೂ ಅಷ್ಟೇ, ನಾವು ಒಂದು ಡಿಸೈಡ್ ಮಾಡ್ಕೊಂಡು ಹೊರಡ್ತೀವಿ. ಡಿಸೈಡ್ ಮಾಡಿಕೊಂಡು ಹೊರಟಿದ ನಂತರ ಅಲ್ಲಿ ನಮ್ಮ ಮನಸ್ಸುಗಳನ್ನು ನಾವು ಬೇರೆಯವರ ಸಜೆಷನ್ ತಗೊಂಡು ನಾವು ಬದಲಾವಣೆ ಮಾಡಿಕೊಳ್ಳೋದು ಇಟ್ಸ್ ವೆರಿ ಡೇಂಜರಸ್. ನಾವು ಹನೋಕ್ ಬ್ರದರ್ದು ಅದು ಮದುವೆ ಆದ ನಂತರ ಅವರನ್ನು ಕರ್ಕೊಂಬರೋದು ಇರಬೇಕು. ಆ ಸಮಯದಲ್ಲಿ ಒಂದ್ಸಲಿ ಹೋದ್ವಿ, ನೆನಪಿದೆಯಾ ನಿಮಗೆ? ಬಸ್ಸೆಲ್ಲ ಮಾಡ್ಕೊಂಡು ಹೋದಂಥ ಸಮಯದಲ್ಲಿ ಸಂಜೆ ಟೈಮಲ್ಲಿ ಅಲ್ಲಿ ಒಂದು ಡಿಸ್ಕಷನ್ ನಡೀತು. ಏನು ಡಿಸ್ಕಷನ್ ನಡೀತು? ಇಲ್ಲೇ ಕೆಳಗಡೆ ಒಂದು ಹೊಳೆ ಇದೆ, ಹೊಳೆಯಲ್ಲಿ ಹೋಗಿ ಒಂಚೂರು ನಿಂತು ತಿರ್ಗಾಡ್ಕೊಂಡು ಬರ್ತೀವಿ ಅಂತ ಅಂದ್ಕೊಂಡು ಡಿಸ್ಕಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನಮಗೆ ಗೊತ್ತಿತ್ತು ಫಾಸ್ಟ್ ಇದಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ ಅಂದ್ಕೊಂಡು. ಸೊ ಏನಂತಂದರೆ ಅದಕ್ಕೆಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಅಲ್ಲಿಂದ ಅಪ್ಲಿಕೇಶನ್ ಬಂತವ್ರಿಗೆ, ಇಲ್ಲಿಂದ ಅಪ್ಲಿಕೇಶನ್, ಅವರು ಯಾರಿಗೆ ಅಪ್ಲಿಕೇಶನ್ ಬಂದರೂ ಕೂಡ ಒಂದು ಸರಿ ಪ್ರವೇಶವಿಲ್ಲ, ಕ್ಲೋಸ್ ಆಗಿದೆ ಅಂತ ಅಂದ್ಕೊಂಡು ಬೋರ್ಡ್ ಹಾಕಿದ್ಮೇಲೆ ಅದು ಯಾವುದೇ ಕಾರಣಕ್ಕೂ ತೆರೆಯೋದಿಲ್ಲ. ಅವರು ನಾನು ಕೇಳಕ್ಕೆ ಹೋಗಲಿಲ್ಲ, ಅಲ್ಲಿರೋರು ಹೋಗಿ ಕೇಳಿದಾಗ ಅವರು ಸೀರಿಯಸ್ ಆಗಿ ಹೇಳಿದ್ರು, ಅಲ್ಲೆಲ್ಲ ಹೋಗ್ಬಾರ್ದು, ಸೀದಾ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಹೇಳು. ನೋಡ್ರಿ, ಕೆಲವು ಬಾರಿ ಕೆಲವು ದುರ್ಘಟನೆಗಳನ್ನು ನಡೆಸೋದಕ್ಕೆ ಸೈತಾನನ ಸ್ಕೀಮ್ ಹಾಕೊಂಡಿರ್ತಾನೆ. ನಾವೇನು ನಿರ್ಧಾರ ಮಾಡಿರ್ತೀವಿ, ಅಲ್ಲಿ ಹೋಗಿ ರಿಟರ್ನ್ ಬರ್ತೀನಿ ಅಂತ ಅಂದ್ಕೊಂಡು ನಿರ್ಧಾರ ಮಾಡಿರ್ತೀವಿ. ಬಟ್ ಅಲ್ಲಿ ಹೋದ ನಂತರ ನಮ್ಮ ಮನಸ್ಸುಗಳು ಚೇಂಜ್ ಆಗ್ತವೆ. ಯಾರೋ ಒಬ್ಬರು ಸಜೆಷನ್ ಕೊಡ್ತಾರೆ, ಯಾರೋ ಒಬ್ಬರು ಆಲೋಚನೆ ಕೊಡ್ತಾರೆ. ಆವಾಗ ನಮ್ಮ ಮನಸ್ಸುಗಳು ಚೇಂಜ್ ಆದಾಗ ನಾವು ನಮ್ಮ ಡಿಸಿಷನ್ಗಳನ್ನು ಬದಲಾವಣೆ ಮಾಡ್ತೇವೆ. ಯಾವತ್ತೂ ಕೂಡ ಏನು ಡಿಸ್ಕಷನ್ ಆಗಿ ದೇವರ ಚಿತ್ತಾನುಸಾರ ನಾವು ಅಲ್ಲಿ ಹೋಗಿರ್ತೀವಿ. ನಾವೇನು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀವಿ ನೋಡಿ, ಏನು ಪ್ರಾರ್ಥನೆ ಮಾಡಿದ್ವಿ? ಕರ್ತನೆ, ನಮಗೆ ಇಲ್ಲಿಂದ ಕರ್ತನೆ ಅದರಲ್ಲಿ ಫಂಕ್ಷನ್ ಇದೆ, ಆ ಫಂಕ್ಷನ್ಗೆ ಹೋಗಿ ಕರ್ತನೆ ಹೋಗಿ ನಾವೆಲ್ಲೆಲ್ಲ ಮಾತಾಡಿ ತಿರುಗಿ ಬರುವ ಹಾಗೆ ನನಗೆ ಸಹಾಯ ಮಾಡು ಅಂತ. ತಿರುಗಿ ಬರುವ ಹಾಗೆ ಮಾತ್ರ ಸಹಾಯ ಇರುತ್ತೆ, ತಿರುಗಿ ಅಲ್ಲಿ ಸುತ್ತಾಡೋದಕ್ಕೋಸ್ಕರ ಅಲ್ಲಿ ಸಹಾಯ ಇಲ್ಲ. ತಿರುಗಿ ಅಲ್ಲಿ ಸುತ್ತಾಡೋಕ್ಕೋಸ್ಕರ
ಅದು ಸಾಯಲ್ಲ. ಇದು ಭಾಳ ಸೀರಿಯಸ್ ನೋಟ್, ನಾನು ಹೇಳ್ತೀನಿ, ಗಂಭೀರವಾಗಿ ತೆಗೆದುಕೊಳ್ಳ್ರಿ. ಯಾಕಂತಂದರೆ ನಮ್ಮ ಜೀವಿತದಲ್ಲಿ ಅನೇಕ ದುರ್ಘಟನೆಗಳು ನಡೆಯೋದಕ್ಕೆ ಇದು ಬಾಗಿಲುಗಳು ತೆರೆಯುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ನಾವು ಎಂದಿಗೂ ಕೂಡ ನಮ್ಮ ಕೆಲಸ ಮುಗೀತಂದ್ರೆ ನಾವು ಏನು ನಿರ್ಧಾರ ಮನೆಯಲ್ಲಿ ಏನು ನಿರ್ಧಾರ ಮಾಡ್ಕೊಂಡು ಹೋಗಿದೆ, ದೇವರ ಹತ್ರ ಏನು ಒಪ್ಪಿಸಿಕೊಟ್ಟಿದ್ದೇವೋ ಅದಕ್ಕೆ ತಕ್ಕ ಹಾಗೆ ನಾವು ನಡೆದುಕೊಳ್ಬೇಕಾಗಿದೆ. ಮುಂದೆ ಹೋಗೋಣ. ಹೀಗೆ ಆಯಿತು, ಇದೆಲ್ಲ ಕಾರ್ಯಗಳು ನಡೆದ ನಂತರ ನೋಡಿದ್ರೆ ರೆಬೆಕ್ಕಳು ಕೂಡ ಅವಳು ಸುಮ್ಮನೆ ಇರೋದಿಲ್ಲ. ಅವಳು ಕೂಡ ಒಂದು ಆತ್ಮಿಕ ಹುಡುಗಿ ಅಂತ ಅನ್ಕೊಂಡು ಯಾವಾಗ ಗೊತ್ತಾಗುತ್ತೆ ಗೊತ್ತಾ, ಯಾವಾಗ ಇವನು ದೇವರ ವಿಚಾರ ಮಾತಾಡ್ತಾ ಇದ್ದಾನೋ, ಇಲ್ಲಿ ದೈವಿಕವಾದ ಕಾರ್ಯ ನಡೀತಿದೆ ಅಂತ ಅನ್ಕೊಂಡು ಅವಳು ಚಕ್ ಅಂತ ಇಟ್ಕೊಂಡ್ಬಿಡ್ತಾಳೆ. ಯಾವುದೇ ಈಸಾಕನನ್ನು ನೋಡೇ ಇಲ್ಲ. ಅಬ್ರಹಾಮನ ಯಾವ ಕಾಲದಲ್ಲಿ ನೋಡಿದ್ದು ಅಥವಾ ನೋಡವಳೋ ಇಲ್ವೋ ಇವಳು. ಯಾಕಂದ್ರೆ ಇರೋದು ಮೊಮ್ಮಗಳು, ಬೆತ್ತುವೇಲನ ಮಗಳು ಇರೋದು. ಇವನಿಗೆ ಅಬ್ರಹಾಮನಿಗೆ ಯಾರ ಜೊತೆ ಸಂಬಂಧ? ಲಾಹೋರನ ಜೊತೆ ಸಂಬಂಧ. ಅಬ್ರಾಹಮ ಯಾರು? ಅವನ ಗಡ್ಡೆ ಎಷ್ಟು ಉದ್ದ ಇದೆ. ಅದೇ ರೀತಿಯಲ್ಲಿ ಈಸಾಕ ಯಾರು? ಎಂಥದ್ದು ಗೊತ್ತಿಲ್ಲ. ಸಾರಳೆ ಯಾರು? ಎಂಥದ್ದು ಗೊತ್ತಿಲ್ಲ. ಆದರೂ ಕೂಡ ಇವನ ಬಾಯಲ್ಲಿ ಬಂದಿರುವಂಥ ದೈವಿಕ ವಿಚಾರಗಳನ್ನು ನೋಡಿದಾಗ, ದೇವರು ಮಾಡಿದಂಥ ಅದ್ಭುತದ ಕಾರ್ಯಗಳನ್ನು ನೋಡಿದಾಗ ಅವಳಿಗೆ ಕನ್ಫರ್ಮ್ ಸಿಗ್ತಾ ಇದೆ, ನನಗೆ ಮದುವೆ ಆಗೋ ಹುಡುಗ ಇವನೇ, ನನಗೆ ಮದುವೆ ಆಗೋ ಹುಡುಗ ಇವನೇ ನಮಗೆ ಸೂಕ್ತ. ಯಾಕೆಂತಂದ್ರೆ ಇವನು ಯಾರನ್ನ ಮುಂದೆ ಇಟ್ಟಿದ್ದಾನೆ? ಇವನು ಸೇವಕನೇ ಇಷ್ಟೊಂದು ಮಾತಾಡುವಾಗ, ಇವರು ಸೇವಕನ ಮಗ ಸೇವಕನ ಯಜಮಾನ ಎಷ್ಟು ಮಾತಾಡ್ತಾನೆ, ಸೇವಕನ ಯಜಮಾನನೇ ಎಷ್ಟು ಮಾತಾಡುವಾಗ ಮಗನಿಗೆ ಎಷ್ಟು ಮಾತಾಡೋದಕ್ಕೆ ಕಲಿಸಿಕೊಟ್ಟಿರಬಹುದು ಅನ್ನೋದನ್ನ ತಿಳಿದುಕೊಂಡಂತ. ಯಾಕೆ ಅದಕ್ಕೆ ಒಬ್ರು ಹೇಳ್ತಾರೆ, ನೀವು ಮದುವೆ ಆಗೋ ಮುಂಚೆ, ಯಾರೋ ಒಬ್ರು ಸೇವಕರು ಹೇಳಿದ್ರು, ನೀವು ಮದುವೆ ಆಗೋ ಮುಂಚೆ ಯಾರನ್ನು ನೋಡ್ಬೇಕಂತೆ? ಅವರ ತಂದೆ ತಾಯಿ ನೋಡ್ಬೇಕಂತೆ. ಯಾಕಂದ್ರೆ ತಂದೆ ತಾಯಿ ಎಷ್ಟು ಆತ್ಮಿಕರಾಗಿದ್ದಾರೋ ಆವಾಗ ಮಕ್ಕಳು ಎಷ್ಟು ಆತ್ಮಿಕರಾಗಿದ್ದಾರೆ ಎಂದು ಗೊತ್ತಾಗುತ್ತೆ. ಸತ್ಯವೇದದ ಬಗ್ಗೆ ತಂದೆ ತಾಯಿ ಎಷ್ಟು ಕಲ್ತ್ಕೊಂಡಿದ್ದಾರೋ ಆವಾಗ ಮಕ್ಕಳು ಎಷ್ಟು ಕಲಿತಾರೆ ಎಂದು ಗೊತ್ತಾಗುತ್ತೆ. ಯಾಕಂದ್ರೆ ತಂದೆ ತಾಯಿ ಪ್ರಾರ್ಥನೆ ಎಂದಿಗೂ ಕೂಡ ಮಕ್ಕಳನ್ನ ಕಾಯುತ್ತೆ ಎಂದು ನೋಡ್ತೇವೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ರೀತಿಯಲ್ಲಿ ಅವರು ಕೆಲಸವನ್ನ ಮುಗಿಸಿ ರಿಟರ್ನ್ ಬಂದರು. ಇದೆಲ್ಲ ಮಾಡಿಕೊಟ್ಟಿದ್ದು ಯಾರು? ದೇವರಾಗಿದ್ದಾನೆ. ಹಲ್ಲೆಲೂಯ. ಇವತ್ತಿನ ದಿವಸ ಪ್ರಿಯರೇ, ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ, ನಮ್ಮ ಪ್ರಯಾಣವನ್ನ ಸರಾಗ ಮಾಡುವಂಥ ದೇವರು ನಮ್ಮ ಜೊತೆ ಇದ್ದಾನೆ. ಹಲ್ಲೆಲೂಯ. ನಮ್ಮ ಪ್ರಯಾಣವನ್ನ ಸರಾಗ ಮಾಡುವಂಥ, ನಾವು ಪ್ರಾರ್ಥನೆಗೆ ಹೋಗುವ ಇಲ್ಲಿಂದ ಇವನ್ ಕಾರ್ ಪಾರ್ಕಿಂಗ್ ಕೂಡ ನಾವು ಪ್ರಾರ್ಥನೆ ಮಾಡ್ತೀವಿ, ಪಾಡಬೇಕು ಅನ್ನೋದನ್ನ ನಮ್ಮ ಸೇವಕರ ಮುಖಾಂತರ ಕಲ್ತ್ಕೊಂಡಿದ್ದೀವಿ. ಈಗಲೂ ಕೂಡ ನಾನು ಅನೇಕ ಬಾರಿ ನಾನು ಟೂ ವೀಲರಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಾನು ಕುತ್ಕೊಂಡು ಪ್ರಾರ್ಥನೆ ಮಾಡಿ, ಕರ್ತನೆ ನಾವು ಹೋಗುವಂಥ ಜಾಗದಲ್ಲಿ ಯಾವುದೇ ಸಮಸ್ಯೆ ಇಲ್ಲದಿರಲಿ, ಯಾವುದೇ ತಾಂತ್ರಿಕ ತೊಂದರೆ, ಯಾವುದೇ ಸಮಸ್ಯೆಗಳು ಇಲ್ಲದೆ ಪ್ರಾರ್ಥನೆ ಮಾಡಿ ನಾವು ಮುಂದೆ ಹೋಗ್ತೀವಿ. ಇದು ನಮಗೆ ಕಲಿಸಿದಂಥ ಒಂದು ಸೇವಕರು ನಮಗೆ ಕಲಿಸಿದಂಥ ಒಂದು ಮಾರ್ಗ ಆಗಿದೆ. ಅದನ್ನು ನಾವು ಪಾಲಿಸಿಕೊಂಡು ನಾವು ಮುಂದೆ ಹೋಗುವಾಗ ಕರ್ತನು ಎಲ್ಲ ಕಾರ್ಯವನ್ನ ಸಕ್ಸಸ್ ಮಾಡುತ್ತಾನೆ. ಯಾಕೆಂತಂದ್ರೆ ಯೇಸುವಿನ ನಾಮ ನಮಗೆ ಗೊತ್ತಿದೆ ಪ್ರಿಯರೇ. ಹಲ್ಲೆಲೂಯಾ. ಯಾವ ನಾಮ ಎಲಿಯೇಸರನಿಗೆ ಗೊತ್ತಿತ್ತು, ಯಾವ ನಾಮ ಅಬ್ರಾಹ್ಮನಿಗೆ ಗೊತ್ತಿತ್ತು, ಯಾವ ನಾಮ ಈಸಾಕನಿಗೆ ಗೊತ್ತಿತ್ತು, ಯಾವ ನಾಮ ಸಾರಳಿಗೆ ಗೊತ್ತಿತ್ತು, ಯಾವ ನಾಮ ಎಲಿಯೇಸರನಿಗೆ ಗೊತ್ತಿತ್ತು, ಆ ನಾಮವೇ ಯೇಸುವಿನ ನಾಮ ಎಂದು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನ ಇವತ್ತಿನ ದಿವಸ ನಾವು ಮುಗಿಸಿಕೊಳ್ಳೋಣ. ಒಂದು ಎಕ್ಸಾಂಪಲ್ ಕೊಡೋದು. 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯ 3ನೇ ವಚನ. ಟಕ್ ಅಂತ ಇದೆಯೇನು? 5ನೇ ಅಧ್ಯಾಯ 3ನೇ ವಚನ. ಅಲ್ಲಿ ಒಬ್ಬ ಸೇವಕಿ ಇದ್ದಾಳೆ. ಆಕೆಯ ಎಲ್ಲಿ ಸಿಕ್ಕಿದ್ದ ಆ ಸೇವಕಿ? ಯಾರ ಸೇವಕಿ? ಈಗ ನಾಮಾನನ ಸೇವಕಿ. ನಾಮಾನನ ಸೇವಕಿ. ನಾಮಾನನು ಯಾವುದೋ ಒಂದು ದೇಶಕ್ಕೆ ಹೋಗಿ ಅವನ ಜೊತೆ ಕರ್ಕೊಂಡು ಬಂದಿದ್ದು ಅಲ್ಲ. ಯುದ್ಧ ಆದಂಥ ಸಂದರ್ಭದಲ್ಲಿ ಆಗ ದಾಸಿಯಾಗಿದ್ಲು ಸಂದರ್ಭದಲ್ಲಿ ಆಕೆಯನ್ನ ಸೇವಕಿಯಾಗಿ ಇವನು ಮಾಡ್ಕೋತಾನೆ. ಈ ದಾಸಿಯಾಗಿ ಸೇವಕನ, ಹಾಗಾದ್ರೆ ಈಗ ಆಕೆ ದೇಶ ಬೇರೆ, ಆಕೆ ತಂದೆ ತಾಯಿ ಎಲ್ಲೋ ಇದ್ದಾರೆ, ಬಂಧು ಬಳಗ ಎಲ್ಲೋ ಇದ್ದಾರೆ. ಈತನು ಏನ್ ಮಾಡ್ದ? ದಾಸಿಯಾಗಿ ಇಟ್ಕೊಂಡಿದ್ದಾನೆ. ಈಗ ಈಕೆ ದೇಶ ಬೇರೆ, ಈತನ ದೇಶ ಬೇರೆ ತಂದೆ ಇದ್ದಾಗ ಇವ್ರ ಸಂಬಂಧ ಯಾವ ರೀತಿ ಇರುತ್ತೆ ಎಂದು ಆಲೋಚನೆ ಮಾಡ್ರಿ. ಇವನ ಯಜಮಾನ್ ರೀತಿಯಲ್ಲಿ, ಅಂದ್ರೆ ಇನ್ನೇನು ವ್ಯವಸ್ಥೆ ಇಲ್ಲ ಅವಳಿಗೆ, ಇವನ ಜೊತೆ ಇರಬೇಕು ಅನ್ನೋ, ಅಂದ್ರೆ ಇವರ ಮನೆಯಲ್ಲಿ ಇರಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ಎಷ್ಟು ಚೆನ್ನಾಗಿರುತ್ತೆ ಇವರ ಒಂದು ಮಾತುಕತೆ, ಇವರ ಒಂದು ಸಂಬಂಧ. ದಾಸಿಗೆ ಏನಂತಂದ್ರೆ, ಯಾವಾಗ ನಾನು ನನ್ನ ದೇಶಕ್ಕೆ ಹೋಗ್ತೀನೋ, ಯಾವಾಗ ನನ್ನ ತಂದೆ ತಾಯಿ ನೋಡ್ತೀನೋ, ಯಾವಾಗ ನನ್ನ ಒಡಹುಟ್ಟಿದವ್ರ ಬಳಿಗೆ ಹೋಗ್ತೀನೋ, ಯಾವಾಗ ನಾನು ಈ ನಾಮನ ಜೊತೆ ನಾನು ಇರಬೇಕಲ್ಲ, ಇವನ್ ಮಾತು ನಾನು ಕೇಳಬೇಕಲ್ಲ ಅಂತ ಅನ್ಕೊಂಡು ಆಕೆಗೆ ಆಲೋಚನೆ ಇರಬೇಕು ಅನ್ನೋರಿಗೆ ಸ್ವಾಭಾವಿಕವಾಗಿ ಒಬ್ಬ ವ್ಯಕ್ತಿ ಆಲೋಚನೆ. ಆದರೆ ಆಕೆ ಮಾಡುವಂಥ ಕಾರ್ಯನ ಗಮನಿಸ್ತೀನಿ. ನಾಮಾನನ ವಿಚಾರವಾಗಿ 3ನೇ ವಚನಕ್ಕೆ, ಆಕೆ ಒಂದು ದಿವಸ ತನ್ನ ಯಜಮಾನನಿಗೆ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು.
ಅವನು ಇವನನ್ನು ಕುಷ್ಠ ರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಆಕೆ ಇರುವಂಥ ಜ್ಞಾನ ಅಷ್ಟೇ, ಪ್ರವಾದಿ ಹತ್ರ ಹೋಗಿ ಅಂದರೆ ಕುಷ್ಠರೋಗ ಬಿಡುಗಡೆ ಆಗುತ್ತೆ. ಆದರೆ ಆ ಪ್ರವಾದಿ ಯಾರ ನಾಮದಲ್ಲಿ ಬಿಡುಗಡೆಯನ್ನು ಕೊಡುವ ಆತನಾಗಿದ್ದಾನೆ? ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಪ್ರಿಯರೇ, ಹಲ್ಲೆಲೂಯಾ. ಈ ಸಮಯದಲ್ಲಿ ನೋಡ್ರಿ, ಆ ಒಂದು ಸೇವಕಿ ಕೂಡ ನನ್ನ ಯಜಮಾನ ಇವನು ಬೇರೆ ದೇಶದವನಾಗಿದ್ರು ಕೂಡ ಆಕೆ ಮನಸ್ಸಿಗೆ ತೆಗೆದುಕೊಳ್ಳದೆ ಅವನಿಗೆ ಒಳ್ಳೇದಾಗಬೇಕು ಅಂತ ಅನ್ಕೊಂಡು ಭಾವಿಸಿದಳು. ಇವತ್ತಿನ ದಿವಸ ನೋಡ್ರಿ, ಆಕೆಯ ಒಂದು ಹೇಳಿದಂತ ಸ್ಟೇಟ್ಮೆಂಟ್ ಅಲ್ಲಿ ಅವನಿಗೆ ಸಿಟ್ಟು ಬಂತ. ಆಕೆ ಒಂದು ಹೇಳಿದ ಸ್ಟೇಟ್ಮೆಂಟ್ ಅಲ್ಲಿ ಆಕೆ ತೆಗೆದು ಹೊರಗಡೆ ಹಾಕದ್ನ. ಆಕೆ ಒಂದು ಹೇಳಿದಂತ ಸ್ಟೇಟ್ಮೆಂಟ್ ಅಲ್ಲಿ ಯಾವುದೇ ರೀತಿಯಲ್ಲಿ ಅವಳಿಗೆ ಸಮಸ್ಯೆ ಆಯ್ತಾ? ಏನೂ ಆಗಲಿಲ್ಲ. ಅವನು ಅದನ್ನು ಒಪ್ಪಿಕೊಂಡು ಅವನು ಹೋಗೋದಕ್ಕೆ ರೆಡಿ ಆಗ್ತಾನೆ. ಒಬ್ಬ ಸೇವಕಿಯ ಮಾತನ್ನು ಕೇಳಿ ಹೋಗೋದಕ್ಕೆ ರೆಡಿ ಆಗ್ತಾನೆ. ಸೇವಕಿಯ ಮಾತನ್ನು ಹೋಗಿ ಕೇಳಿಸಿಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾನೆ ಅಂದಮೇಲೆ ನಾವು ಯೇಸುವಿನ ನಾಮದ ಬಗ್ಗೆ ಇನ್ನೊಬ್ಬರಿಗೆ ತಿಳಿಸಿದಾಗ ಸ್ವೀಕರಿಸೋದಲ್ಲೋ ಪ್ರಿಯರೇ? ಹಲ್ಲೆಲೂಯಾ. ಆತನ ಅದ್ಭುತ ನಾಮದ ವಿಚಾರವಾಗಿ ನಾವು ಇನ್ನೊಬ್ಬರಿಗೆ ತಿಳಿಸುವಾಗ, ಆತನ ಅದ್ಭುತ ಕಾರ್ಯಗಳನ್ನ, ಸ್ವಸ್ಥದ ಕಾರ್ಯಗಳನ್ನ ತಿಳಿಸುವಾಗ, ಯೇಸುವಿನ ನಾಮವನ್ನು ನಾವು ಪರಿಚಯ ಮಾಡುವಾಗ ಅವರು ಸ್ವೀಕರಿಸೋದಿಲ್ವೋ ಪ್ರಿಯರೇ? ಹಲ್ಲೆಲೂಯಾ. ಸ್ವೀಕರಿಸೋದಿಲ್ಲ ಎನ್ನುವಂತ ವಿಚಾರವನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದೇವೆ. ಅದನ್ನು ತೆಗೆದು ಹಾಕೋಣ. ಯೇಸುವಿನ ನಾಮದಲ್ಲಿ ನಾವು ಮುಂದೆ ಹೋಗಿ ಯೇಸುವಿನ ನಾಮವನ್ನು ಜನರಿಗೆ ಪರಿಚಯ ಮಾಡೋಣ. ರಕ್ಷಣೆ ಹೊಂದುವುದಾಗಲಿ, ಬಿಡುಗಡೆ ಹೊಂದುವುದಾಗಲಿ, ಸ್ವಸ್ಥತೆ ಹೊಂದುವುದಾಗಲಿ, ಶಾಪಗಳು ಮುರಿಯಲ್ಪಡಲಿ, ಬಿಡುಗಡೆ ಆಗುವುದಾಗಲಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾವು ಯೇಸುವಿನ ನಾಮವನ್ನು ಮೇಲೆತ್ತೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಕರ್ತನೆ ನಿನ್ನ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಏಸಪ್ಪ. ಕರ್ತನೆ, ಎಲಿಯಾಸರನ ರೀತಿಯಲ್ಲಿ ಕರ್ತನೆ ಯೆಹೋವನು ನನ್ನನ್ನು ಕರೆದುಕೊಂಡು ಬಂದನು, ಯೆಹೋವನ ಬಿಡುಗಡೆ ಮಾಡಿದನು, ಯೆಹೋವನು ನನಗೆ ಸಹಾಯ ಮಾಡಿದನು, ಯೆಹೋವನು ನೆಟ್ಟನೆ ಮಾರ್ಗವನ್ನು ತೋರಿಸಿದನು, ಯೆಹೋವನು ನನ್ನ ಯಜಮಾನನ ಆಶೀರ್ವದಿಸಿದನು, ಯೆಹೋವನು ನನ್ನ ಮುಂಬಲವಾಗಿ ಹಿಂಬಲವಾಗಿ ಇದ್ದನು ಎನ್ನುವ ರೀತಿಯಲ್ಲಿ ಪ್ರತಿ ಹೆಜ್ಜೆಗೂ ನಿನ್ನ ನಾಮವನ್ನು ಮಹಿಮೆ ಪಡಿಸಿದ ರೀತಿಯಲ್ಲಿ ನಾವು ಕೂಡ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಕರ್ತನೆ, ನಮ್ಮ ಮಕ್ಕಳ ಜೀವಿತದ ವಿಚಾರದಲ್ಲೂ, ನಮ್ಮ ಗಂಡ ಹೆಂಡರ ಜೀವಿತ ವಿಚಾರದಲ್ಲೂ, ನಮ್ಮ ಕುಟುಂಬದ ಜೀವಿತ ವಿಚಾರ, ನಮ್ಮ ಸಭೆಯ ವಿಚಾರದಲ್ಲೂ ಕರ್ತನೆ ನಿನ್ನ ನಾಮವನ್ನೇ ಮಹಿಮೆ ಪಡಿಸುವ ಹಾಗೆ ಕರ್ತನೆ ನಮ್ಮ ಒಬ್ಬೊಬ್ಬರನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ವಿರೋಧವಾಗಿ ಕಾರ್ಯ ಮಾಡುವಂತ ಎಲ್ಲಾ ಸೈತಾನ ಕಾರ್ಯಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದು ಹಾಕ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ನೀನು ತಾನು ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆಯೇ, ಆಮೇನ್.